ಅರ್ಥಪೂರ್ಣವಾಗಿ ನಡೆದ ನಾಡಪ್ರಭು ಕೆಂಪೇಗೌಡರ 515ನೇ ಅದ್ದೂರಿ ಜಯಂತ್ಯೋತ್ಸವ. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದಲ್ಲಿ ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನು ಬೆಳ್ಳಿ ರಥದಲ್ಲಿ ಗ್ರಾಮದ ಹಲವಾರು ಪ್ರಮುಖ ಬೀದಿಗಳಲ್ಲಿ ವೀರಗಾಸೆ, ಮಂಗಳವಾದ್ಯಗಳ ಮೂಲಕ ವಿಶೇಷವಾಗಿ ಮೆರವಣಿಗೆ ಮಾಡಿದರು. ಕೆಂಪೇಗೌಡರ ಜಯಂತಿಯನ್ನು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಬೆಟ್ಟಪುರದ ಹೋಬಳಿಲಿ ಇವತ್ತು ಗ್ರಾಮಸ್ಥರ ಸಮ್ಮುಖ ಹಾಗೂ ಸುತ್ತಮುತ್ತ ಹಳ್ಳಿಯ ಎಲ್ಲ ಗ್ರಾಮದ ಸಮ್ಮುಖದಲ್ಲಿ 515ನೇ ಕೆಂಪೇಗೌಡರ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲು ಬೆಟ್ಟದಪುರದಲ್ಲಿ ಎಲ್ಲ ತಯಾರಿಯಾಗಿದ್ದು, ಇದಕ್ಕೆ ಪ್ರತಿಯೊಬ್ಬರು ಸಹ ಸಹಕರಿಸಿದ್ದಾರೆ. ತನು ಮನ ಧನದಿಂದ ಸಹಕರಿಸಿ 515ನೇ ಕೆಂಪೇಗೌಡ ಜಯಂತಿಯನ್ನು ಭಾರಿ ಜೋರಾಗಿ ಹಮ್ಮಿಕೊಂಡಿದ್ದೇವೆ. ಮುಂದೆ ನಮಗೆ ಸರ್ಕಾರದ ಲೆವೆಲಲ್ಲಿ ಕೆಂಪೇಗೌಡರ ಒಂದು ನಿರ್ಮಾಣ ಆಗಬೇಕು ಬೆಟ್ಟದಪುರದಲ್ಲಿ ಅಂತ ಕೆಂಪೇಗೌಡರ ಸರ್ಕಲ್ನನ್ನು ಸ್ಥಾಪಿಸಿ ಮತ್ತೆ ನಮ್ಮ ಬೆಟ್ಟದಪುರದಲ್ಲಿ ಅತಿ ಜೋರಾಗಿ ಕೆಂಪೇಗೌಡ ಸರ್ಕಲ್ ಅಂತ ನಾಮಕರಣ ಮಾಡಬೇಕು ಅಂತ ಈ ಇವತ್ತಿನ ಒಂದು ಕಾರ್ಯಕ್ರಮದ ಮುಖಾಂತರ ಪ್ರತಿಯೊಬ್ಬರು ಸಹ ಕೇಳ್ಕೊಳ್ಳುವಂಥದ್ದು ಮತ್ತೆ ಸರ್ಕಾರದ ಗಮನಕ್ಕೆ ತರುವಂಥದ್ದನ್ನು ಸಹ ನಾವು ಬೆಟ್ಟದಪುರದ ಹೋಬಳಿ ಮುಖಾಂತರ ಮಾಡ್ತಾ ಇದ್ದೀವಿ. ದೇವರಾಜೇಗೌಡ ಮಾತನಾಡಿ, ಕೆಂಪೇಗೌಡರು ಕೇವಲ ಒಕ್ಕಲಿಗ ಸಮಾಜಕ್ಕೆ ಮಾತ್ರವಲ್ಲದೆ ಎಲ್ಲ ಸಮುದಾಯದ ಜನರಿಗೆ ಮಾದರಿಯಾಗಿದ್ದು, ಅವರ ಸಾಧನೆಗಳನ್ನು ನೆನಪಿಸಿಕೊಳ್ಳುವ ಕೆಲಸವಾಗಬೇಕಿದೆ. ಮುಂಬರುವ ದಿನಗಳಲ್ಲಿ ಬೆಟ್ಟದಪುರದ ಗ್ರಾಮದ ನಿರ್ದಿಷ್ಟ ಸ್ಥಳಗಳಲ್ಲಿ ಕೆಂಪೇಗೌಡರ ವೃತ್ತ ನಿರ್ಮಿಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ರೈತ ಮುಖ ಸಂಘದ ಉದಯ್ ಕುಮಾರ್, ನಾರಾಯಣಗೌಡ, ಅನಿವಾಳು ಹರೀಶ್, ಗಗನ್, ರಾಘು, ಮಂಜುನಾಥ್, ಶಿಕ್ಷಕರಾದ ಜಿಟಿ ಕುಮಾರ್ ಮತ್ತು ಗ್ರಾಮದ ಮುಖಂಡರು ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಹಾಜರಿದ್ದರು. ವರದಿ ಪ್ರಕಾಶ್ ಸಿಜೆ, ಕರ್ನಾಡ ಟಿವಿ, ಮಂಡ್ಯ.